ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ, ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮುಗುಳು ನಗುವ, ಮುಖವಾಡ ಧರಿಸುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮೀನರಾಶಿ. ಮೀನರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ದೈವ ಬಲವಿರುವಂತಹ ಗುರು ಹಾಗೂ ಶುಕ್ರ ಗ್ರಹದ ಆಶೀರ್ವಾದವಿರುವಂತಹ ಜೀವನದಲ್ಲಿ ಎಂತಹ ಧರ್ಮ ಸಂಕಷ್ಟಗಳು ಕಷ್ಟಗಳು ಬಂದು ಅದನ್ನೆಲ್ಲ ತಾಳ್ಮೆಯಿಂದ ಜಯಿಸುವಂತಹ ಬ್ಯೂಟಿಫುಲ್ ಮೀನರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಜಯ ಗಳಿಸಲು ಯಾವ 5 ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂತ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಒಬ್ಬರು ಶಿಲ್ಪಿಯನ್ನ ಕೇಳಿದರಂತೆ, ನೀವು ಹೇಗೆ ಅಷ್ಟು ಸುಂದರವಾದಂತಹ ಶಿಲೆಗಳನ್ನು ಕೆತ್ತುತ್ತೀರಾ ಅಂತ. ಆಗ ಆ ಶಿಲ್ಪಿ ಹೇಳಿದರಂತೆ, ನಾನೇನು ಕೆತ್ತುವುದು, ಆ ಸೌಂದರ್ಯ ಆ ಕಲ್ಲಿನಲ್ಲೇ ಇರುತ್ತದೆ. ಅದರಲ್ಲಿ ಬೇಡದೇ ಇರುವುದನ್ನು ಮಾತ್ರ ನಾನು ಕೆತ್ತು ಆ ಕಲ್ಲಿಗೆ ಸುಂದರವಾದಂತಹ ಆಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ರಂತೆ. ಹಾಗೆಯೇ ಮೀನರಾಶಿಯವರಲ್ಲಿಯೇ ಸಂತೋಷ ಸೌಂದರ್ಯ ಅಡಗಿರುತ್ತದೆ. ದೇವರು ಕೆಲವು ಕಷ್ಟಗಳನ್ನು ಪರೀಕ್ಷೆಗಳನ್ನು ಕೊಟ್ಟು ನಿಮ್ಮಲ್ಲಿರುವಂತಹ ಬೇಡದೇ ಇರುವಂತಹ ಅನಾವಶ್ಯಕ ವಿಚಾರಗಳನ್ನು ಕಿತ್ತು ಬಿಸಾಕಬೇಕು ಅಂತ ಹಾಗೆ ಮಾಡ್ತಾರೆ. ಸಂತೋಷ ನಮ್ಮಲ್ಲಿಯೇ ಇರುತ್ತದೆ. ಯಾವ ವಿಚಾರಗಳನ್ನು ನಿಮ್ಮ ಜೀವನದಿಂದ ದೂರ ಮಾಡಿದರೆ ನೀವು ಸಂತೋಷವಾಗಿರಬಹುದು ಹಾಗೂ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಆರಿಸಬಹುದು ಅಂತ ನೋಡೋಣ. ಮೀನರಾಶಿಯವರಿಗೆ ದೇವರು ಕಷ್ಟ ಕೊಡುತ್ತಿದ್ದಾರೆಂದರೆ ನಿಮ್ಮನ್ನ ಮತ್ತಷ್ಟು ಗಟ್ಟಿಗೊಳಿಸಲು, ಆ ಕಷ್ಟಗಳನ್ನು ಎದುರಿಸುವಷ್ಟು ಬಲಗೊಳಿಸುತ್ತಾರೆ ಅಂತ ತಿಳ್ಕೊಳ್ಳಿ. ಕಷ್ಟ ಬಂದಾಗ ಕುಗ್ಗದೆ ಧೈರ್ಯವಾಗಿರಬೇಕಾಗುತ್ತದೆ. ಮೀನರಾಶಿಯವರು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಬೇಕಾದಂಥ ಮೊದಲನೆಯ ಪ್ರತಿಜ್ಞೆ ಸೆಲ್ಫ್ ಡೌಟನ್ನು ಬಿಡಬೇಕಾಗುತ್ತದೆ. ನನ್ನ ಸಾಮರ್ಥ್ಯವನ್ನು ನಾನು ನಂಬುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಮೀನರಾಶಿಯು ಗುರುಗ್ರಹದ ಅಧಿಪತ್ಯವಿರುವಂತಹ ಜ್ಞಾನವಂತ ಸೌಂದರ್ಯವಂತ ರಾಶಿ. ಮೀನರಾಶಿಯಲ್ಲಿ ಜ್ಞಾನಕಾರಕ ಗುರುಗ್ರಹ, ಸೌಂದರ್ಯಕಾರಕ ಶುಕ್ರಗ್ರಹ ಉಚ್ಚತ್ವವನ್ನು ಪಡೆಯುವಂತಹ ರಾಶಿ. ಆದರೆ ಬುಧಗ್ರಹ ನೀಚವಾಗುವಂತಹ ರಾಶಿಯಾಗಿರುವುದರಿಂದ ಕೆಲವು ತೀರ್ಮಾನ ತೆಗೆದುಕೊಳ್ಳಲು ಸ್ವಲ್ಪ ಒದ್ದಾಟ ಮಾಡ್ತೀರಾ. ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಬೇಕಾಗುತ್ತದೆ. ಸೆಲ್ಫ್ ಡೌಟನ್ನು ಬಿಡಬೇಕಾಗುತ್ತದೆ. ನನ್ನ ಕೈಯಲ್ಲಿ ಈ ಕೆಲಸ ಮಾಡಲು ಸಾಧ್ಯನಾ ಎಂಬಂಥ ಸೆಲ್ಫ್ ಡೌಟನ್ನು, ಆ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಮೀನರಾಶಿಯವರಿಗೆ ಕಲಾ ಸರಸ್ವತಿಯ ಸಂಪೂರ್ಣ ಆಶೀರ್ವಾದವಿರುತ್ತದೆ. ಭಯಪಡದೆ ನಿಮ್ಮಲ್ಲಿರುವಂತಹ ಕೌಶಲ್ಯಗಳನ್ನು ಸಾಮರ್ಥ್ಯಗಳನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಖಂಡಿತವಾಗಿಯೂ ಪಡೆಯುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ. ಮೀನರಾಶಿಯವರು ಕೈಗೊಳ್ಳಬೇಕಾದಂಥ 2ನೇ ಪ್ರತಿಜ್ಞೆ, ನಾನು ಕಲ್ಪನಾ ಲೋಕದಲ್ಲಿ ವಿಹರಿಸದೆ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನು ಮಾಡುತ್ತೇನೆ, ಪ್ರಾಕ್ಟಿಕಲ್ ಆಗಿ ಡಿಸಿಷನನ್ನು ತೆಗೆದುಕೊಳ್ತೇನೆ ಎಂಬಂಥ ನಿರ್ಧಾರವನ್ನು ಮಾಡಿ. ಮೀನರಾಶಿ ಜಲತತ್ವ ರಾಶಿಯಾಗಿರುವುದರಿಂದ ನೀವು ತುಂಬ ಭಾವನಾತ್ಮಕ ಕಲ್ಪನಾತ್ಮಕ ಜೀವಿಗಳು. ತುಂಬ ಎಮೋಷ್ನಲ್ ಆಗಿರುತ್ತೀರಾ, ತುಂಬ ಸೆನ್ಸಿಟಿವ್ ಆಗಿರುತ್ತೀರಾ. ನಿಮ್ಮ ಈ ಗುಣಗಳು ನಿಮ್ಮ ಸ್ನೇಹಿತರು ಸಂಬಂಧಿಕರು ಮಿಸ್ಯೂಸ್ ಮಾಡಿಕೊಂಡು ನಿಮಗೆ ದುಃಖವನ್ನು ಕೊಡುತ್ತಾರೆ. ಆದ್ದರಿಂದ ಅಯ್ಯೋ ಪಾಪ ಅನ್ನುವಂತಹ ಕರುಣೆಯ ಗುಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ಕ್ಯಾಲ್ಕುಲೇಟಿವ್ ಆಗಿ ಇರಬೇಕಾಗುತ್ತದೆ. ಬೇರೆಯವರು ದುಃಖದಲ್ಲಿದ್ದರೆ ಅವರ ದುಃಖವನ್ನು ನಿಮ್ಮ ದುಃಖ ಅಂತ ಭಾವಿಸುತ್ತೀರಾ. ಈ ನಿಮ್ಮ ಓವರ್ ಕೇರಿಂಗ್, ಓವರ್ ಎಮೋಷ್ನಲ್ ಗುಣದಿಂದಾಗಿ ನಿಮ್ಮ ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರಬಹುದು. ನೀವು ನಿಮ್ಮ ಓವರ್ ಪ್ರೊಟೆಕ್ಟಿವ್ ಗುಣವನ್ನು ಕಡಿಮೆ ಮಾಡಿಕೊಳ್ಳಿ. ಯಾರಿಗೆ ಎಷ್ಟು ಕರುಣೆ, ಎಷ್ಟು ಪ್ರೀತಿ ತೋರಿಸಬೇಕು, ಎಷ್ಟು ಸಹಾಯವನ್ನು ಮಾಡಬೇಕು ಅಷ್ಟೇ ಮಾಡಿದರೆ ನೀವು ನಿಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀರಾ. ಇಲ್ಲದಿದ್ದರೆ ನಿಮ್ಮ ಈ ವೀಕ್ನೆಸ್ಸನ್ನು ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಬಂಡವಾಳ ಮಾಡಿಕೊಂಡು ಅವರ ಬೇಳೆಯನ್ನು ಅವರು ಚೆನ್ನಾಗಿ ಬೇಯಿಸಿಕೊಳ್ತಾರೆ. ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತದೆ. 3ನೇಯದಾಗಿ, ಮೀನರಾಶಿಯವರು ಹಣ ಉಳಿತಾಯದ ಕಡೆ ಗಮನವನ್ನು ಕೊಡಿ. ಮೀನರಾಶಿಯವರು ಹಣವನ್ನು ತುಂಬ ಬಾರ್ಗೇನ್ ಮಾಡಿ ಎಷ್ಟು ಬೇಕೋ ಅಷ್ಟೇ ಖರ್ಚನ್ನು ಮಾಡುತ್ತೀರಾ. ಆದರೆ ಶಾಪಿಂಗ್, ಗೋಲ್ಡ್, ಲಕ್ಸುರಿಯಸ್ ಥಿಂಗ್ಸ್ ಅಂತ ಬಂದರೆ ಹಣವನ್ನು ಮನಸ್ಸೋ ಇಚ್ಛೆ ಖರ್ಚು ಮಾಡ್ತೀರಾ. ನಿಮ್ಮ ಸೌಂದರ್ಯಕ್ಕೋಸ್ಕರ, ನಿಮ್ಮನ್ನು ನೀವು ಸುಂದರವಾಗಿ ಕಾಣುವಂತೆ ಮಾಡಿಕೊಳ್ಳಲು ಹಣವನ್ನು ಖರ್ಚು ಮಾಡ್ತೀರಾ. ಮೀನರಾಶಿ ಕಾಲಪುರುಷನ ಕುಂಡಲಿಯಲ್ಲಿ 12ನೇ ರಾಶಿಯಾಗಿದೆ. 12ನೇ ಭಾವ ಅಂದರೆ ಮೋಕ್ಷ ಭಾವ.
ಖರ್ಚಿನ ಭಾವ ಅಂತ ಕರೆಯಬಹುದು. ಆದ್ದರಿಂದ ನಿಮ್ಮ ಖರ್ಚುಗಳಿಗೆ ಸ್ವಲ್ಪ ಕಡಿವಾಣವನ್ನು ಹಾಕಿ ಮುಂದಿನ ಭವಿಷ್ಯಕ್ಕೋಸ್ಕರ ಹಣವನ್ನು ಉಳಿತಾಯವನ್ನು ಮಾಡಿ. ಹಣದ ಜೊತೆಗೆ ಒಳ್ಳೆ ಹೈಯರ್ ಪೊಸಿಷನ್ನಲ್ಲಿರುವಂತಹ ಸ್ನೇಹವನ್ನು ಬೆಳೆಸಿ ಸ್ನೇಹಿತರನ್ನ ಮಾಡಿಕೊಳ್ಳಿ. ನಿಮ್ಮ ಜ್ಞಾನಕ್ಕೆ ಸರಿಸಾಟಿ ಇರುವವರ ಜೊತೆ ಮಾತ್ರ ಬೆರೆತು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಪ್ರತಿಜ್ಞೆಯನ್ನು ಮಾಡಿ. ನಾಲ್ಕನೆಯದಾಗಿ, ಮೀನರಾಶಿಯವರು ಘಟಿಸಿ ಹೋದಂತಹ ಘಟನೆಗಳಿಗೆ ಅಂಟಿಕೊಂಡಿರದೆ ಅದನ್ನು ಮರೆತು ಮುಂದೆ ಹೋಗುತ್ತಿರಬೇಕು. ನಿಮ್ಮ ಜೀವನದಲ್ಲಿ ನಡೆದು ಹೋದಂಥ ಕೆಲವು ಕಹಿ ಘಟನೆಗಳನ್ನು ಪದೇ ಪದೇ ನೆನಪು ಮಾಡಿಕೊಂಡು ದುಃಖವನ್ನು ಪಡಬೇಡಿ. ಮುಂದೆ ಹೋಗುವಂತಹ ನಿರ್ಧಾರವನ್ನು ಮಾಡಿ. ನೋವು ಕೊಡುವಂತಹ ಕಹಿ ನೆನಪು, ಕಹಿ ಘಟನೆಗಳನ್ನು ನೆನಪು ಮಾಡಿಕೊಂಡ್ರೆ ನಿಮ್ಮ ಜೀವನ ಸರಿಹೋಗುವ ಹಾಗಿದ್ದರೆ ಅದನ್ನು ನೆನಪು ಮಾಡಿಕೊಳ್ತೀರಿ. ಸಾಧ್ಯನಾ? ಇದು ಸಾಧ್ಯವಿಲ್ಲ. ಆದ್ದರಿಂದ ಸಿಹಿಯಾದಂತಹ ಸುಮಧುರವಾದಂತಹ ನೆನಪುಗಳನ್ನು ಮಾತ್ರ ನಿಮ್ಮ ಜೊತೆ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನೀವು ಜೀವನದಲ್ಲಿ ಸಂತೋಷವಾಗಿ ಯಶಸ್ಸಿನ ಕಡೆ ಹೆಜ್ಜೆಯನ್ನು ಇಡಬಹುದು. ಐದನೆಯದಾಗಿ, ನಿಮ್ಮ ಜಾಬ್ ಅಥವಾ ಬಿಸ್ನೆಸ್, ಪರ್ಸನಲ್ ಲೈಫ್ ಆಗಲಿ ಪ್ರೊಫೆಷ್ನಲ್ ಲೈಫ್ ಆಗಲಿ ಒಂದು ಸಾರಿ ಪ್ರಯತ್ನವನ್ನು ಪಡುತ್ತೀರಾ. ಎರಡನೇ ಸಾರಿ ಪ್ರಯತ್ನವನ್ನು ಪಟ್ಟು ಆ ಕೆಲಸ ಸಕ್ಸಸ್ ಆಗದಿದ್ದರೆ ಆ ಪ್ರಯತ್ನವನ್ನು ಮುಂದುವರಿಸಬೇಡಿ. ಮರಳಿ ಯತ್ನವ ಮಾಡು, ಸತತ ಪ್ರಯತ್ನವ ಮಾಡು ಅಂತ ಹೇಳ್ತಾರೆ. ಬಟ್ ಮೀನರಾಶಿಗೆ ಈ ಮಾತು ಸೂಟ್ ಆಗುವುದಿಲ್ಲ. ಯಾಕಂದರೆ ಗುರುವಿನ ಆಶೀರ್ವಾದವಿರುವಂತಹ ರಾಶಿ. ದೇವರಿಗೆ ಗೊತ್ತು ನಿಮಗೆ ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು, ಎಷ್ಟು ಕೊಡಬೇಕು ಎಂದು. ಆದ್ದರಿಂದ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಬೇರೆಯವರ ಮಾತುಗಳಿಗೆ ನಿಮ್ಮ ಮನಸ್ಸಿಗೆ ಇಷ್ಟವಿಲ್ಲದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಸೋಲೆ ಬರದ ಹಾಗೆ ದೇವರು ಖಂಡಿತವಾಗಿಯೂ ಕೈ ಹಿಡಿಯುತ್ತಾರೆ. ನಿಮಗೆ ತೊಂದರೆ ಕೊಟ್ಟವರಿಗೂ ಸಹ ನೀವು ಕೆಟ್ಟದ್ದನ್ನು ಬಯಸುವುದಿಲ್ಲ. ಆದರೆ ನಿಮಗೆ ತೊಂದರೆ ಕೊಟ್ಟಂತಹ ನಿಮ್ಮ ಮನಸ್ಸನ್ನು ನೋಯಿಸಿದವರಿಗೆ ಆ ದೇವರು, ಈ ಪ್ರಕೃತಿ ನಿಮ್ಮ ಪರವಾಗಿ ಅವರಿಗೆ ಶಿಕ್ಷೆಯನ್ನು ಖಂಡಿತವಾಗಿಯೂ ಕೊಡುತ್ತದೆ. ಮೀನರಾಶಿಯವರು ಧೈರ್ಯವಾಗಿರಿ. ನಿಮ್ಮ ಸಾಮರ್ಥ್ಯ, ನಿಮ್ಮ ಜ್ಞಾನದ ಮೇಲೆ ನಂಬಿಕೆಯನ್ನು ಇಡಿ. ದೇವರ ಮೇಲೆ, ಧರ್ಮದ ದಾರಿಯಲ್ಲಿ ನಡೆದರೆ ನಿಮ್ಮ ಜೀವನದಲ್ಲಿ ಸೋಲು ಅನ್ನುವ ಶಬ್ದಕ್ಕೆ ಜಾಗವೇ ಇರುವುದಿಲ್ಲ. ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ. ಈ ಸವಾಲನ್ನು ನೀವು ಗೆಲ್ಲಲೇಬೇಕು. ಆ ಸವಾಲು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಆ ಸವಾಲೇ ನಿಮ್ಮ ಅತಿಯಾದ ಭಾವನಾತ್ಮಕ ಯೋಚನೆ ಮತ್ತು ಹಳೆಯದನ್ನೇ ನೆನೆಯುವುದು. ಹೌದು ಮೀನರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಗುರು. ನೀವು ಜ್ಞಾನಿಗಳು, ದೈವ ಭಕ್ತರು. ಆದರೆ ನೀವು ಅತಿ ಹೆಚ್ಚು ಭಾವನಾತ್ಮಕ ಜೀವಿಗಳು. ನಿಮಗೆ ಯಾರು ಮೋಸ ಮಾಡಿದರೋ, ಯಾರು ನೋವು ಕೊಟ್ಟರೋ ಅದನ್ನೇ ಮತ್ತೆ ಮತ್ತೆ ನೆನೆದು ನಿಮ್ಮ ವರ್ತಮಾನವನ್ನು ಹಾಳು ಮಾಡಿಕೊಳ್ಳುತ್ತೀರಿ. ಈಗ ನಿರೀಕ್ಷಿತ ಯಶಸ್ಸು, ಹಣ, ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ನೋವುಗಳನ್ನೆಲ್ಲ ನೆನೆಸುತ್ತಾ ಇದೆಲ್ಲ ನಿಜವೇ, ಇದು ನನ್ನ ಕೈತಪ್ಪಿ ಹೋಗುವುದೇ ಎಂದು ಅತಿಯಾಗಿ ಯೋಚಿಸಿ ಭಯಪಟ್ಟು ಬಂದ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳದೇ ಇರುವ ಅಪಾಯವಿದೆ. ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಧೈರ್ಯದಿಂದ, ಸಂತೋಷದಿಂದ ಅನುಭವಿಸುವುದು ಅದಕ್ಕಿಂತಲೂ ಮುಖ್ಯ. ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ? ಪರಿಹಾರ ತುಂಬಾ ಸರಳವಾಗಿದೆ. ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ನಿಮಗೆ ನೋವು ಕೊಟ್ಟವರನ್ನು ಮನಸ್ಸಿನಿಂದಲೇ ಕ್ಷಮಿಸಿಬಿಡಿ. ಅವರಿಗಾಗಿ ಅಲ್ಲ, ನಿಮ್ಮ ಮಾನಸಿಕ ಶಾಂತಿಗಾಗಿ. ಹಳೆಯ ಗಾಯವನ್ನು ಕೆರೆದು ನೋವು ಮಾಡಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ನಿಮ್ಮ ರಾಶ್ಯಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ, ವಿಶೇಷವಾಗಿ ದತ್ತಾತ್ರೇಯ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ. ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ. ಇದು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಸಿ ಭಾವನಾತ್ಮಕ ಒತ್ತಡದಿಂದ ಹೊರಬರುವ ಶಕ್ತಿ ನೀಡುತ್ತದೆ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಗುರುವನ್ನು ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿನ್ನ ಕೃಪೆ, ನನ್ನದಲ್ಲ ಎಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ. ಮೀನರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ.
ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ, ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟದೇವರ ಹೆಸರನ್ನ ಕಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮೀನರಾಶಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದು ಎನ್ನುವುದರ ಬಗ್ಗೆ ನೋಡೋದಾದರೆ, ಮೀನರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತೆ, ಮೀನರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ, ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳಿರುತ್ತದೆ, ಮೀನರಾಶಿಯವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ, ಮೀನರಾಶಿಯವರಿಗೆ ವಿದ್ಯಾಭ್ಯಾಸದ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ, ಮೀನರಾಶಿಯವರು ಇವರ ಕುಟುಂಬವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮೀನರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದು ನೋಡೋಣ. ಮೀನರಾಶಿಯವರು ಯಾವಾಗಲೂ ಕೂಡ ಓಡಾಡಿಕೊಂಡೇ ಇರುತ್ತಾರೆ. ಯಾವ ರೀತಿ ಅಂದರೆ, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಹೇಗೆ ಕಂಡು ಹಿಡಿಯೋಕೆ ಆಗಲ್ವೋ ಅದೇ ರೀತಿಯಾಗಿ ಈ ಮೀನರಾಶಿಯವರು ಎಲ್ಲೆಲ್ಲಿ ಸುತ್ತುತ್ತಾರೆ ಎನ್ನುವುದನ್ನು ಸಹ ಕಂಡು ಹಿಡಿಯಲು ಸಾಧ್ಯವಿಲ್ಲ. ಆ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ, ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ, ಹೀಗೆ ಸುತ್ತುವುದೇ ಇವರಿಗೆ ಹವ್ಯಾಸವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಮೀನರಾಶಿಯವರು ಇವರು ಒಂದೇ ಕಡೆ ಯಾವುದೇ ಕಾರಣಕ್ಕೂ ಸಹ ಕೂರುವುದಿಲ್ಲ. ನೀರಿನಲ್ಲಿ ಮೀನು ಹೇಗೆಲ್ಲ ಓಡಾಡುತ್ತದೆಯೋ ಅದೇ ರೀತಿಯಾಗಿ ಇವರು ಸಹ ತುಂಬಾನೇ ಓಡಾಡಿಕೊಂಡಿರುತ್ತಾರೆ. ಈ ಮೀನರಾಶಿಯವರಿಗೆ ಬುದ್ಧಿ ಎನ್ನುವುದು ಸ್ವಲ್ಪ ಜಾಸ್ತಿಯೇ ಇರುತ್ತೆ. ಮೀನರಾಶಿಯವರು ಟ್ಯಾಲೆಂಟ್ ಜೊತೆಗೆ ಇಂಟೆಲಿಜೆಂಟ್ ಸಹ ಆಗಿರುತ್ತಾರೆ. ಹಾಗೆಯೇ ಇವರಿಗೆ ಜನರಲ್ ನಾಲೆಡ್ಜ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ. ಬೇರೆ ರಾಶಿಯವರಿಗೆ ಹೋಲಿಸಿಕೊಂಡ್ರೆ ಈ ಮೀನರಾಶಿಯವರು ನೋಡಲು ತುಂಬ ಸೈಲೆಂಟ್ ಆಗಿರುತ್ತಾರೆ. ಆದರೆ ಇವರಿಗೆ ಬುದ್ಧಿಶಕ್ತಿ ಅನ್ನೋದು ಸ್ವಲ್ಪ ಜಾಸ್ತಿಯೇ ಆಗಿರುತ್ತದೆ. ಈ ಮೀನರಾಶಿಯವರು ಎಷ್ಟು ಸೈಲೆಂಟ್ ಆಗಿರ್ತಾರೆ ಅಂದರೆ, ಇವರಿಗೆ ಏನು ಗೊತ್ತೇ ಇಲ್ವೇನೋ, ಇವರು ಏನನ್ನೂ ಸಹ ತಿಳ್ಕೊಂಡೇ ಇಲ್ವೇನೋ ಅನ್ನೋ ಥರ ಇರ್ತಾರೆ. ಆದರೆ ಮೀನರಾಶಿಯವರ ಟ್ಯಾಲೆಂಟ್ ಏನು ಅನ್ನೋದು ಇವರನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಗೊತ್ತಿರುತ್ತದೆ. ಅಷ್ಟು ಜ್ಞಾನವಂತರು ಈ ಮೀನರಾಶಿಯವರು. ಇನ್ನು ಈ ಮೀನರಾಶಿಯಲ್ಲಿ ಹುಟ್ಟಿರುವವರು ತುಂಬಾ ಅದೃಷ್ಟವಂತರು ಎಂದೇ ಹೇಳ್ಬೋದು. ಇರುವಂತಹ 12 ರಾಶಿಗಳಲ್ಲಿ ಈ ಒಂದು ಮೀನರಾಶಿಯವರು ಬಹಳ ಅದೃಷ್ಟವಂತರು. ಯಾಕಂದರೆ ಇವರು ಜಾಸ್ತಿ ಮಾತನಾಡುವುದಿಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಾರೆ. ಹಾಗೆಯೇ ಅತ್ಯಂತ ಬುದ್ಧಿಶಕ್ತಿ ಹಾಗೂ ಜ್ಞಾನವಂತರಾಗಿರುತ್ತಾರೆ. ಅದೇ ತಾನೇ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು. ಸೈಲೆಂಟ್ ಆಗಿಯೇ ಇದ್ದು ಸಕ್ಸಸ್ ಕಾಣುವಂಥದ್ದು. ಇದೇ ರೀತಿಯಾಗಿ ಮೀನರಾಶಿಯವರು ಇರುವಂಥದ್ದು. ಯಾವುದೇ ಜಗಳಕ್ಕೆ ಹೋಗುವುದಿಲ್ಲ, ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಮಾಡಿಕೊಳ್ಳಲ್ಲ, ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸುವುದಿಲ್ಲ. ಪ್ರತಿಯೊಬ್ಬರಿಗೂ ಇವರೇ ಒಳ್ಳೆಯದನ್ನು ಮಾಡಿಕೊಂಡು ಬರುವಂತಹ ಗುಣ ಇವರದ್ದಾಗಿರುತ್ತದೆ. ಹಾಗೆಯೇ ಇವರ ಜೀವನದಲ್ಲಿ ಓಡಾಡಿಕೊಂಡು ಕಷ್ಟಪಟ್ಟು ಇವರ ಜೀವನವನ್ನು ಇವರೇ ಉದ್ಧಾರ ಮಾಡಿಕೊಳ್ಳುವುದರ ಕಡೆ ತುಂಬಾ ಗಮನವನ್ನು ಕೊಡ್ತಾರೆ ಎಂದು ಹೇಳಬಹುದು. ಹಾಗಾಗಿ ಈ ಮೀನರಾಶಿಯಲ್ಲಿ ಹುಟ್ಟಿರುವಂಥವರು ತುಂಬಾ ಅದೃಷ್ಟವಂತರಾಗಿರುತ್ತಾರೆ. ಇನ್ನು ಮೀನರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಯೋಗಗಳು, ಭೋಗಗಳು ಅನ್ನೋದು ಸಿಕ್ಕೇ ಸಿಗುತ್ತದೆ. ಅದಕ್ಕಾಗಿಯೇ ಇವರನ್ನು ಅದೃಷ್ಟವಂತರೆಂದೇ ಹೇಳ್ಬೋದು. ಎಲ್ಲ ರೀತಿಯ ಯೋಗಗಳು ಅಂದರೆ ಇವರು ಕೆಲಸ ಮಾಡುವುದರಲ್ಲಿ ಲಾಭವಾಗುತ್ತೆ, ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಹಾಗೆ ಕಷ್ಟ, ಸುಖ, ನೋವು, ದುಃಖ ಎಲ್ಲವೂ ಸಹ ಈ ರಾಶಿಯವರಿಗೆ ಇರುತ್ತದೆ. ಇದರ ಜೊತೆಗೆ ಎಲ್ಲ ರೀತಿಯಾದಂತಹ ಯೋಗ ಅನ್ನೋದನ್ನು ಈ ರಾಶಿಯವರು ನೋಡಿರ್ತಾರೆ ಎಂದು ಹೇಳಲಾಗುತ್ತೆ. ದಾಂಪತ್ಯ ಜೀವನ ಅನ್ನೋದು ಈ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಆಗಿರಬಹುದು, ಕುಟುಂಬ ಜೀವನ ಆಗಿರಬಹುದು, ತಂದೆ ತಾಯಿ ಆಗಿರಬಹುದು, ಇವರ ತಾಳ್ಮೆಯೇ ಇವರ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಜಗಳಗಳು ಹಾಗೂ ತೊಂದರೆಗಳು ಬರದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ. ಇವರಿಗೆ ಇವರ ತಾಳ್ಮೆಯೇ ಕಾಪಾಡುತ್ತದೆ. ಹಾಗಾಗಿ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಅನ್ನೋದು ಚೆನ್ನಾಗಿರುತ್ತೆ. ಯಾವಾಗಲೂ ಗುದ್ದಾಟ ಮಾಡೋದು, ಜಗಳ ಆಡೋದು ಈ ಥರ ಏನೂ ಇರೋದಿಲ್ಲ. ಒಂದು ವೇಳೆ ಜಗಳ ಏನಾದರೂ ಆಡಿದರೆ ಗಂಡ ಹೆಂಡತಿ ಇವರಲ್ಲಿ ಮೀನರಾಶಿಯವರೇ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ. ಯಾಕಂದರೆ ಅವರು ಜ್ಞಾನವಂತರಾಗಿರೋದ್ರಿಂದ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾರೆ. ಈ ರಾಶಿಯವರು ಯಾವ ಕಡೆ ಫೋಕಸ್ ಮಾಡಿದರೆ ಒಳ್ಳೆಯದಾಗುತ್ತದೆ, ನಾವು ಯಾವ ಕಡೆ ಟೈಮ್ ಸ್ಪೆಂಡ್ ಮಾಡಿದರೆ ಲಾಭವಾಗುತ್ತದೆ, ಸುಖ ಸುಮ್ಮನೆ ಜಗಳ ಆಡಿಕೊಂಡು ನಿಂತ್ಕೊಂಡ್ರೆ ಅದರಿಂದ ಏನಾದರೂ ಒಳ್ಳೆಯದು ಇದೆಯಾ ಅಂತ ಹೇಳಿ ಅವರು ಯೋಚನೆಯನ್ನು ಮಾಡ್ತಾರೆ.
ಈ ಮೀನರಾಶಿಯವರ ದಾಂಪತ್ಯ ಜೀವನ ಸಹ ತುಂಬಾ ಚೆನ್ನಾಗಿರುತ್ತದೆ. ಕುಟುಂಬ ಜೀವನದ ನಿರ್ವಹಣೆಯೂ ಸಹ ತುಂಬ ಚೆನ್ನಾಗಿರುತ್ತದೆ. ಹಾಗೆಯೇ ಈ ಮೀನರಾಶಿಯವರು ಧರ್ಮಶಾಸ್ತ್ರ ಅನ್ನೋದನ್ನು ಜಾಸ್ತಿ ಪಾಲನೆ ಮಾಡ್ತಾರೆ. ಧರ್ಮಶಾಸ್ತ್ರ ಎಂದರೆ ಧರ್ಮಕ್ಕೆ ಬೆಲೆ ಕೊಡೋದು. ನನ್ನ ಧರ್ಮಕ್ಕೆ ನಾನು ಏನಾದರೂ ಒಳ್ಳೆಯದು ಮಾಡಬೇಕು, ನಾನು ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸಬಾರದು, ಶಾಸ್ತ್ರಗಳನ್ನು ಚಾಚೂ ತಪ್ಪದೆ ಫಾಲೋ ಮಾಡಬೇಕು. ಈಗ ಹಿಂದೆ ಏನಾದರೂ ಹಿರಿಯರು ಒಂದು ಶಾಸ್ತ್ರ ಸಂಪ್ರದಾಯವನ್ನು ಮಾಡಿದರೆ ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ ಎಂದು ಹೇಳಿ ಈ ಮೀನರಾಶಿಯವರು ಶಾಸ್ತ್ರ ಸಂಪ್ರದಾಯ ದಾನ ಧರ್ಮ ಅನ್ನೋದನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ರಾಶಿಯವರನ್ನು ಸಮಾಜದಲ್ಲಿ ಉತ್ತಮ ರೀತಿಯಿಂದ ನೋಡ್ತಾರೆ ಎಂದು ಹೇಳ್ಬೋದು. ಇನ್ನು ಈ ಮೀನರಾಶಿಯವರು ದಾನ ಧರ್ಮ ಮಾಡೋದರಲ್ಲಿ ಎತ್ತಿದ ಕೈ ಇವರದ್ದು ಎಂದೇ ಹೇಳ್ಬೋದು. ದಾನ ಧರ್ಮವೆಂದರೆ ಯಾರಾದರೂ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಎಂದು ಗೊತ್ತಾದರೆ ಸಾಕು, ಮೀನರಾಶಿಯವರು ಕರಗಿ ಹೋಗ್ತಾರೆ. ಆ ರೀತಿಯಾದ ಮನೋಭಾವವುಳ್ಳಂತಹ ವ್ಯಕ್ತಿಗಳಾಗಿದ್ದಾರೆ ಈ ಮೀನರಾಶಿಯವರು. ಯಾರಿಗಾದರೂ ಕಷ್ಟ ಅಂದರೆ ಸಾಕು, ಅವರು ಬೇಗ ಮರುಗಿ ಬಿಡ್ತಾರೆ. ಹಾಗೆಯೇ ರಸ್ತೆ ಬದಿಯಲ್ಲಿ ಯಾರಾದರೂ ಅಸಹಾಯಕರಿದ್ದರೆ ಅವರಿಗೂ ಸಹ ಸಹಾಯವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇವರಿಗೆ ಎಲ್ಲ ರೀತಿಯಾದಂತಹ ಯೋಗಗಳು ಭೋಗಗಳು ಅನ್ನೋದು ಲಭಿಸುತ್ತದೆ. ಇವರು ಯಾರಿಗಾದರೂ ನಾನು ತೊಂದರೆ ಮಾಡಿದರೆ ಅದರಿಂದ ನನಗೂ ತೊಂದರೆ ಆಗುತ್ತದೆ ಎಂದು ಯೋಚನೆ ಮಾಡಿಕೊಂಡು ಅವರ ಜೀವನದಲ್ಲಿ ಅವರು ಸೈಲೆಂಟ್ ಆಗಿರುತ್ತಾರೆ. ನಮ್ಮಿಂದ ಆದರೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ, ಇಲ್ಲವಾದರೆ ಯಾರಿಗೂ ಸಹ ಕೆಟ್ಟದ್ದನ್ನು ಮಾತ್ರ ಮಾಡುವುದು ಬೇಡ ಎನ್ನುವ ಹೃದಯ ಇವರದ್ದಾಗಿದೆ. ಇದು ಈ ರಾಶಿಯವರ ಧ್ಯೇಯವಾಗಿರುತ್ತದೆ. ಇನ್ನು ಈ ಮೀನರಾಶಿಯವರಿಗೆ ಮನಸ್ಸು ಚಂಚಲತೆ ಅನ್ನೋದು ತುಂಬ ಜಾಸ್ತಿ ಇರುತ್ತದೆ. ಇವರ ಮನಸ್ಸು ಹೇಗಿರುತ್ತೆ ಅಂದರೆ ಒಂದು ಸಲ ಯೋಚನೆ ಮಾಡೋ ತರಹ ಇನ್ನೊಂದು ಸಲ ಯೋಚನೆ ಮಾಡಲ್ಲ. ಅಂದರೆ ಇವಾಗ ಇರುವ ಬುದ್ಧಿ ಸ್ವಲ್ಪ ಸಮಯದ ನಂತರ ಇರುವುದಿಲ್ಲ. ಈ ಮೀನರಾಶಿಯವರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಚಂಚಲತೆ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ. ಈ ಮೀನರಾಶಿಯವರು ಯಾವುದೇ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ನಾನು ಈ ರೀತಿಯಾಗಿ ಮಾಡಲಾ ಇಲ್ಲವೇ ಆ ರೀತಿಯಾಗಿ ಮಾಡಲಾ, ಈ ನಿರ್ಧಾರವನ್ನು ತಗೊಂಡ್ಲೋ ಬೇಡವೋ ಎನ್ನುವುದನ್ನು ಇವರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಲು ಕಷ್ಟವಾಗುತ್ತದೆ. ಮನಸ್ಸಿನಲ್ಲಿ ಚಂಚಲ ಎನ್ನುವುದನ್ನು ಇವರು ಜಾಸ್ತಿ ಇಟ್ಕೊಂಡಿರೋದ್ರಿಂದ ನಿರ್ಧಾರಗಳನ್ನು ಸ್ವಲ್ಪ ಚಂಚಲತೆಯಿಂದಲೇ ಮಾಡ್ತಾರೆ. ಇನ್ನು ಈ ಮೀನರಾಶಿಯವರಿಗೆ ದ್ವಿಸ್ವಭಾವದ ಗುಣ ಜಾಸ್ತಿ ಎಂದೇ ಹೇಳ್ಬೋದು. ಮೊದಲೇ ಹೇಳಿದಂತೆ ಒಂದು ಸಲ ಈ ಥರ ಯೋಚನೆ ಮಾಡಿದರೆ ಇನ್ನೊಂದು ಸಲ ಇನ್ನೊಂದು ಥರ ಯೋಚನೆ ಮಾಡ್ತಾರೆ. ಆ ರೀತಿಯಾಗಿ ಯೋಚನೆ ಮಾಡೋದ್ರಿಂದಾನೇ ಇವರಿಗೆ ಮೈನಸ್ ಪಾಯಿಂಟ್ ಆಗಿರುತ್ತದೆ. ಇವರ ಜೀವನದಲ್ಲಿ ಇವರ ಕುಟುಂಬವನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಈ ರಾಶಿಯವರು ಕುಟುಂಬದಲ್ಲಿ ಯಾವುದೇ ತರಹದ ಕಲಹವನ್ನು ಮಾಡಿಕೊಳ್ಳಲ್ಲ. ನನ್ನ ಕುಟುಂಬವೇ ನನಗೆ ಮೊದಲು ಎನ್ನುವ ರೀತಿಯಲ್ಲಿ ಕುಟುಂಬಕ್ಕೆ ಪ್ರಿಫರೆನ್ಸನ್ನು ಕೊಡ್ತಾರೆ. ಈ ರೀತಿಯಾಗಿ ಇವರ ಕುಟುಂಬವನ್ನು ನೋಡಿಕೊಳ್ತಾರೆ. ಯಾವುದೇ ರೀತಿಯಾದಂತಹ ಜಗಳಗಳು ಅನ್ನೋದು ತೀರಾ ಕಡಿಮೆ ಇರುತ್ತದೆ. ಜೊತೆಗೆ ಕುಟುಂಬ ಸದಸ್ಯರನ್ನ ಪ್ರೀತಿಯಿಂದ ಕಾಣುತ್ತಾರೆ. ಈ ಮೀನರಾಶಿಯವರು ಬೇಗ ಈಸಿಯಾಗಿ ಎಲ್ಲರನ್ನ ನಂಬುತ್ತಾರೆ. ಹಾಗೆಯೇ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ. ಇವರು ಈಸಿಯಾಗಿ ಪ್ರತಿಯೊಬ್ಬರನ್ನು ಇವರೆಲ್ಲರೂ ನಮ್ಮವರೇ, ಎಲ್ಲರೂ ನನ್ನವರೇ ಎಂದು ತುಂಬಾ ಪ್ರೀತಿಯಿಂದ ನಂಬಿಬಿಡ್ತಾರೆ. ಆದರೆ ಈ ರೀತಿಯಾಗಿ ನಂಬುವುದರಿಂದ ಇವರ ಜೀವನದಲ್ಲಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನು ಇವರ ಜೊತೆಯಲ್ಲಿದ್ದವರೇ ಮಾಡುತ್ತಾರೆ. ಅವರು ಯಾರಾದರೂ ಸರಿ ಅಥವಾ ಇವರಿಗೆ ಯಾರೇ ಸಿಗಲಿ ಅವರನ್ನು ನಂಬಿಬಿಡ್ತಾರೆ. ಮೀನರಾಶಿಯವರನ್ನು ಯಾರಾದರೂ ಏನಾದರೂ ಚೆನ್ನಾಗಿ ಮಾತನಾಡಿಸಿದರೆ ಸಾಕು, ಅವರನ್ನು ವೇಗವಾಗಿ ನಂಬುತ್ತಾರೆ. ಹಾಗೆಯೇ ನಂಬಿಸಿದ ವ್ಯಕ್ತಿ ಇವರಿಗೆ ನಂಬಿಕೆ ದ್ರೋಹ ಮೋಸ ವಂಚನೆ ಈ ಎಲ್ಲವನ್ನೂ ಸಹ ಮಾಡಿ ಹೊರಟು ಹೋಗುತ್ತಾರೆ. ಮೀನರಾಶಿಯವರು ನಿಮ್ಮ ಸ್ನೇಹಿತರ ಜೊತೆಗೆ ಸುತ್ತಾಡುವುದನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ನಿನ್ನ ಕಾಲಿನಲ್ಲಿ ಚಕ್ರ ಏನಾದರೂ ಇದೆಯಾ ಎಂದು ಕೇಳ್ತಾರಲ್ಲ, ಆ ರೀತಿಯಾಗಿ ಸುತ್ತುತ್ತಾರೆ. ಮೀನರಾಶಿಯವರು ಮೊದಲೇ ಓಡಾಟ ಮಾಡೋದು ತುಂಬಾ ಜಾಸ್ತಿ ಇರೋದ್ರಿಂದ ಇವರ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ಮಾತನಾಡಿದರೆ ಸಾಕು, ಯಾರಾದರೂ ಜೊತೆಯಲ್ಲಿ ಫ್ರೆಂಡ್ಸ್ ಆದರೆ ಸಾಕು, ಅವರು ಎಲ್ಲಿಯಾದರೂ ಹೋಗೋಣವೆಂದರೆ ಸಾಕು, ಇವರು ಆಗೋದಿಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ. ಈ ರೀತಿಯಾಗಿ ಈ ಮೀನರಾಶಿಯವರು ಓಡಾಟ ಅನ್ನೋದನ್ನು ಜಾಸ್ತಿ ಮಾಡ್ತಾರೆ. ಅವರ ಕೆಲಸಗಳನ್ನು ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಸುತ್ತಾಡೋದು ಮಾಡ್ತಾರೆ. ಅಷ್ಟು ಹೃದಯವಂತರು ಮೀನರಾಶಿಯವರು. ಇವರು ಕುಟುಂಬದವರಿಗೆ ಅಥವಾ ಯಾರಾದರೂ ಪರಿಚಯ ಆದರೆ ಅವರನ್ನು ನಂಬುತ್ತಾರೆ. ಅವರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ. ಯಾರಾದರೂ ಹಣದ ಸಹಾಯ ಕೇಳಿದರೆ ಇವರಿಂದ ಅಷ್ಟು ಆಗುತ್ತೋ ಇಷ್ಟಾಗುತ್ತೋ ಸಹಾಯ ಮಾಡೇ ಮಾಡ್ತಾರೆ. ಈ ರಾಶಿಯವರಿಗೆ ಹಣಕ್ಕಿಂತ ಜನ ಮುಖ್ಯ ಎಂದು ನಂಬುತ್ತಾರೆ. ಮೀನರಾಶಿಯವರು ಹೆಚ್ಚು ಓಡಾಡ್ತಾರೆ ಅಂದರೆ ಖರ್ಚು ಸಹ ಜಾಸ್ತಿಯೇ ಇರುತ್ತೆ ಅಲ್ವಾ. ಹಾಗಾಗಿ ಈ ಮೀನರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಅನ್ನೋದನ್ನು ಇಟ್ಕೋಬೇಕು.
ಈ ಮೀನರಾಶಿಯವರು ಇವರ ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಎಂದು ಹೋರಾಟ ಮಾಡೋದೇ ಜಾಸ್ತಿ. ಇವರು ಓಡಾಡ್ತಾರೆ ಅಂದರೆ ಇವರು ಸುಖ ಸುಮ್ಮನೆ ಖಾಲಿ ಪೋಲಿ ಬಿದ್ದು ಓಡಾಡಲ್ಲ. ಇವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎನ್ನುವ ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ. ಕಷ್ಟಪಟ್ಟು ದುಡಿಬೇಕು ಎನ್ನುವ ಆಲೋಚನೆ ಇಟ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನು ನೋಡಿಕೊಂಡು ಈ ಮೀನರಾಶಿಯವರು ತುಂಬಾ ಓಡಾಡೋದು ಮಾಡುತ್ತಾರೆ. ಹಾಗಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಬಹು ಬೇಗನೆ ಕಾಣ್ತಾರೆ ಎಂದು ಹೇಳ್ಬೋದು. ಒಟ್ಟಿನಲ್ಲಿ ಮೀನರಾಶಿಯವರು ತುಂಬ ಓಡಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ. ದುಡಿದ ಹಣವನ್ನು ಸ್ವಲ್ಪ ಸಹಾಯ ಮಾಡ್ತಾರೆ, ಉಳಿದ ಹಣವನ್ನು ಕುಟುಂಬಕ್ಕಾಗಿ ಮೀಸಲಿಡುತ್ತಾರೆ. ಎಲ್ಲ ರೀತಿಯ ಆನಂದವನ್ನು ಅನುಭವಿಸುತ್ತಾರೆ. ನಿಜಕ್ಕೂ ನೀವು ಅದೃಷ್ಟವಂತರು ಎಂದೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳನ್ನು ನಿಮ್ಮ ಜೀವನದಲ್ಲಿಯೂ ಸಹ ಇದು ನಿಜ ಅನಿಸಿದ್ರೆ, ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೆಲ್ಲ ನಡೀತಿದೆ ಅಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮಾಡಿ. ನೀವು ಮೀನರಾಶಿಯವರಾಗಿದ್ದರೆ ಓಂ ನಮಃ ಶಿವಾಯ ನಮಃ ಎಂದು ಬರೆದು ತಪ್ಪದೆ ಕಮೆಂಟ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಎಲ್ರಿಗೂ ಶುಭವಾಗಲಿ. ಮೌನ ಮನಸ್ಸನ್ನು ಶುದ್ಧ ಮಾಡುತ್ತದೆ, ಸ್ನಾನ ದೇಹವನ್ನು ಶುದ್ಧ ಮಾಡುತ್ತದೆ, ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತದೆ, ಒಂದು ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡುತ್ತದೆ. ಮೀನರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತದೆ, ಮೀನರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ, ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳಿರುತ್ತವೆ, ಮೀನರಾಶಿಯವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ, ಮೀನರಾಶಿಯವರಿಗೆ ವಿದ್ಯಾಭ್ಯಾಸ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ, ಮೀನರಾಶಿಯವರು ಇವರ ಕುಟುಂಬವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ, ಮೀನರಾಶಿಯವರ ಮನಸ್ಸಿನಲ್ಲಿರುವಂಥ ಅವ್ಯಕ್ತ ಭಯ ಯಾವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮೀನರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋರಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಯ ಎನ್ನುವುದು ಮನುಷ್ಯನ ಸಹಜ ಗುಣ. ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯ ಆತಂಕವಿರುತ್ತದೆ. ಮತ್ತೆ ಕೆಲವರು ಭವಿಷ್ಯತ್ ಕಾಲದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಭಯಪಡುತ್ತಾರೆ. ಜನ್ಮಕುಂಡಲಿಯ 6, 8, 12ನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನು ಕಂಡುಹಿಡಿಯಬಹುದು. 6ನೇ ಭಾವದಿಂದ ರೋಗ, ಋಣ, ಶತ್ರುಗಳ ಭಯವಿದ್ದರೆ 8ನೇ ಭಾವದಿಂದ ನಿಮ್ಮ ಜೀವನದಲ್ಲಿ ಘಟಿಸುವಂಥ ಆಕಸ್ಮಿಕ ಘಟನೆಗಳ ಭಯವನ್ನು ವಿಶ್ಲೇಷಣೆ ಮಾಡಬಹುದು. 12ನೇ ಭಾವದಿಂದ ವಸ್ತುಗಳನ್ನು, ಸಂಬಂಧಗಳನ್ನು ಕಳೆದುಕೊಳ್ಳುವಂಥ ಭಯವಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ಮೀನರಾಶಿ 12ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗುರುಗ್ರಹ. ಪಂಚತತ್ವಗಳ ಪ್ರಕಾರ ಮೀನರಾಶಿ ಜಲತತ್ವ ರಾಶಿ. ಪಂಚಮಾಧಿಪತಿ ಚಂದ್ರಗ್ರಹ, ನವಮಾಧಿಪತಿ ಮಂಗಳಗ್ರಹ. ಗುರುಗ್ರಹ ಎಂದರೆ ಜ್ಞಾನಕಾರಕ, ಸಂತಾನಕಾರಕ, ಧನಕಾರಕ, ಆತ್ಮವಿಶ್ಲೇಷಣೆಗೆ ಕಾರಕ, ಜವಾಬ್ದಾರಿಗಳಿಗೆ ಕಾರಕ ಗ್ರಹ. ಚಂದ್ರಗ್ರಹ ಎಂದರೆ ಮಾತೃಕಾರಕ, ಭಾವನೆಗಳಿಗೆ ಭಯಕ್ಕೆ ಕಾರಕ ಗ್ರಹ. ಮನಸ್ಸಿನ ಗುಪ್ತ ಚಿಂತನೆ, ಮನಸ್ಸಿನ ಚಂಚಲತೆಗೆ ಕಾರಕ ಗ್ರಹವಾಗಿದೆ. ಮಂಗಳ ಗ್ರಹ ಶಕ್ತಿ, ನೇತೃತ್ವ, ಕ್ರೋಧ, ಹಠ, ನಿಷ್ಠೆ, ಸಾಹಸಕ್ಕೆ ಪ್ರತೀಕ ಗ್ರಹ. ಜಾತಕದಲ್ಲಿ ಈ 3 ಗ್ರಹಗಳು ಬಲವಾಗಿದ್ದರೆ ಜಾತಕದವರು ಹೆಸರು, ಕೀರ್ತಿ ಗಳಿಸಿ ಆನಂದಕರ, ಸಂತೋಷಕರವಾದಂತಹ ಜೀವನವನ್ನು ನಡೆಸುತ್ತಾರೆ. ಯಾರ ಜಾತಕದಲ್ಲಿ ಈ 3 ಗ್ರಹಗಳು ಶತ್ರು ಕ್ಷೇತ್ರ, ನೀಚ ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದು ಚಂದ್ರಗ್ರಹ ನೀಚ ರಾಶಿ, ಮಂಗಳ ಗ್ರಹ 12ನೇ ಭಾವದಲ್ಲಿ ಸ್ಥಿತವಾಗಿದ್ದರೆ ಜೀವನ ಬಹಳ ಆತಂಕ, ಕಷ್ಟಕರವಾಗಿರುತ್ತದೆ. ರಾಶ್ಯಾಧಿಪತಿ ಗುರುಗ್ರಹವಾಗಿರುವುದರಿಂದ ಜಾತಕರು ಹೆಚ್ಚು ಜ್ಞಾನವಂತರಾಗಿರುತ್ತಾರೆ. ಬೇರೆಯವರ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿ ತಮ್ಮ ಮಾತುಗಳನ್ನು ಗಂಭೀರವಾಗಿ, ಬಹಳ ಮೃದುವಾಗಿ ಮಾತನಾಡುತ್ತಾರೆ. ಜ್ಞಾನವನ್ನು ಪಡೆಯಲು ಹಾಗೂ ಜ್ಞಾನವನ್ನು ಹಂಚಲು ಸದಾಕಾಲ ಹಾತೊರೆಯುತ್ತಾರೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ದಯೆ, ಅನುಕಂಪವನ್ನು ತೋರಿಸುತ್ತಾರೆ. ಗುರುವಿನ ಆಶೀರ್ವಾದದಿಂದ ಎಂತಹದ್ದೇ ಕಠಿಣವಾದಂತಹ, ಜಟಿಲವಾದಂತಹ ಕೆಲಸವಾಗಲಿ, ಜ್ಞಾನವನ್ನೇ ಆಗಲಿ ಅತಿ ಸರಳವಾಗಿ ಕಲಿಯುತ್ತಾರೆ. ಕಷ್ಟಕರವಾದಂತಹ ಕೆಲಸ ಕಾರ್ಯಗಳನ್ನು ಸರಳವಾಗಿ ಮಾಡುವಂತಹ ಕಲೆ, ಜಾಣ್ಮೆ ಉಳ್ಳವರು. ಪಂಚಮಾಧಿಪತಿ ಚಂದ್ರಗ್ರಹವಾಗಿರುವುದರಿಂದ ಸಂಗೀತ, ಸಾಹಿತ್ಯ, ಕಲೆಯಲ್ಲಿ ವಿಶೇಷ ಆಸಕ್ತಿ ಉಳ್ಳವರು. ಮನಸ್ಸು ಬಹಳ ಚಂಚಲವಾಗಿರುತ್ತದೆ, ಬಹಳ ಕೋಮಲವಾಗಿರುತ್ತದೆ.
ಮೀನರಾಶಿಯವರು ತನ್ನ ಹಾಗೂ ತನ್ನ ಆತ್ಮೀಯರ ಗೆಳೆಯರ ಜೀವನವನ್ನು ಸ್ವಯಂ ವಿಶ್ಲೇಷಣೆ ಮಾಡುತ್ತಾರೆ, ಸ್ವಯಂ ಆತ್ಮಮಂಥನ ಮಾಡಿಕೊಳ್ಳುತ್ತಾರೆ. ನವಮಾಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ಇವರು ಸಾಹಸಿ ಗುಣದವರು, ವೀರತ್ವ ಗುಣದವರು. ಮೀನರಾಶಿಯವರು ಮಲ್ಲಯುದ್ಧ, ದೈಹಿಕ ಯುದ್ಧ ಮಾಡುವುದಿಲ್ಲ. ಶಬ್ದಗಳಲ್ಲಿ, ಮಾತಿನ ಮೂಲಕ ಯುದ್ಧ ಮಾಡುತ್ತಾರೆ. ಬಹಳ ಬುದ್ಧಿವಂತರಾಗಿರುವಂತಹ ಕಾರಣ ಜಗಳದಿಂದ ಯಾವುದೇ ಸಮಸ್ಯೆಗಳನ್ನು ಸರಿ ಮಾಡುವುದು ಅಸಾಧ್ಯ ಎಂಬ ಕಾರಣದಿಂದ ಮಾತಿನ ಮೂಲಕ ಸರಿಪಡಿಸಿಕೊಳ್ಳುತ್ತಾರೆ. ಮಾತನ್ನು ತನ್ನ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಯಾವುದೇ ಸಮಸ್ಯೆಗಳನ್ನು ಬಹಳ ಸಂಯಮ, ತಾಳ್ಮೆ, ಸಹನೆಯಿಂದ ಬಗೆಹರಿಸಿಕೊಳ್ಳುವಲ್ಲಿ ನಂಬಿಕೆ ಇಟ್ಟಿರುತ್ತಾರೆ. ಮೀನರಾಶಿಯ ಚಿಹ್ನೆ ಎರಡು ಮೀನುಗಳು ಒಂದಕ್ಕೊಂದು ಅಂಟಿಕೊಳ್ಳದ ಹಾಗೆ ಚಲಿಸುತ್ತಿರುವಂತಹ ಚಿತ್ರವಾಗಿದೆ. ಮೀನರಾಶಿ ದ್ವಿಸ್ವಭಾವ ರಾಶಿಯಾಗಿರುವುದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒದ್ದಾಡುತ್ತಾರೆ. ಮೀನರಾಶಿಯವರು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ದೃಢವಾದ ನಂಬಿಕೆ ಉಳ್ಳವರು. ಮೀನರಾಶಿಯವರು ತನ್ನ ಜೀವನ ಸಂಗಾತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು. ಕರುಣೆ, ದಯೆ, ಕ್ಷಮಾಗುಣ 12 ರಾಶಿಗಳಲ್ಲಿ ಹೋಲಿಸಿದರೆ ಮೀನರಾಶಿಯವರಿಗೆ ಹೆಚ್ಚಾಗಿ ಕಾಣಬಹುದು. ಜಲತತ್ವ ರಾಶಿಯಾಗಿರುವುದರಿಂದ ಹೊಂದಿಕೊಳ್ಳುವಂತಹ ಸ್ವಭಾವ ನೀರಿನಷ್ಟೇ ಸರಳ, ಶುದ್ಧವಾಗಿರುತ್ತದೆ. ಇವರ ವಿಚಾರ, ಮಾತನಾಡುವಂತಹ ರೀತಿ, ಯೋಚಿಸುವಂತಹ ರೀತಿ, ಇವರ ಕಾರ್ಯವೈಖರಿ, ಇವರು ನೋಡುವ ನೋಟಗಳಲ್ಲಿ ವಿಶೇಷತೆ, ಸರಳತೆಯನ್ನು ಕಾಣಬಹುದು. ಎಷ್ಟೇ ಕಷ್ಟಕರವಾದಂತಹ, ಕ್ಲಿಷ್ಟಕರವಾದಂತಹ ಕೆಲಸವನ್ನು ಕೊಟ್ಟರೂ ಕ್ಷಣ ಮಾತ್ರದಲ್ಲಿಯೇ ಅತಿ ಸುಲಭವಾಗಿ ಮಾಡಿ ಮುಗಿಸುತ್ತಾರೆ. ನೀರಿನ ವೇಗಕ್ಕೆ ದೊಡ್ಡ ದೊಡ್ಡ ಪ್ರಾಣಿಗಳು, ವಸ್ತುಗಳು ಮುಳುಗಿ ಹೋದರೂ ಮೀನು ಮಾತ್ರ ಬಹಳ ಸರಳವಾಗಿ ಈಜುವಂತಹ ರೀತಿ ಇವರ ವ್ಯಕ್ತಿತ್ವ ಇರುತ್ತದೆ. ಮೀನರಾಶಿಯವರ ಗುಣವೆಂದರೆ ಯಾರನ್ನಾದರೂ ಬಹಳ ಬೇಗ ನಂಬುತ್ತೀರಾ. ದೇವರನ್ನು ನಂಬುವಷ್ಟೇ ಮನುಷ್ಯರನ್ನು ನಂಬಿ ಮೋಸ ಹೋಗ್ತಾರೆ. ಇವರ ಸಂಬಂಧಗಳಿಗೆ ವಿಶ್ವಾಸ ದ್ರೋಹವಾದಾಗ ಮೌನಕ್ಕೆ ಶರಣಾಗುತ್ತಾರೆ. ಯಾರ ಜೊತೆಗೂ ಸೇರದೆ ತನ್ನಷ್ಟಕ್ಕೆ ಒಂಟಿಯಾಗಿ ಇರುವ ಗುಣ ಈ ಸಮಾಜಕ್ಕೆ ಅಹಂಕಾರಿಯಂತೆ ಕಾಣುತ್ತಾರೆ. ಈ ಸಮಾಜದವರು ಮೀನರಾಶಿಯವರ ಮಾನಸಿಕವಾಗಿ ಶೋಷಣೆ ಮಾಡುತ್ತಾರೆ. ನೀವು ನಿಮ್ಮ ಜೀವನ ಸಂಗಾತಿ, ಆತ್ಮೀಯರ ಬಗ್ಗೆ ಹೆಚ್ಚು ಚಿಂತೆ, ಕಾಳಜಿಯನ್ನು ವಹಿಸುತ್ತೀರಾ. ತುಂಬ ಪ್ರೊಟೆಕ್ಟಿವ್ ಆಗಿರುತ್ತೀರಾ. ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನು ಯಾರಿಗೂ ಹೇಳದೆ ಹೋರಾಟ ಮಾಡುವುದೇ ಇವರ ಮನಸ್ಸಿನ ಭಯಕ್ಕೆ ಮೂಲ ಕಾರಣವಾಗಿರುತ್ತದೆ. ನಿರಂತರ ಪ್ರಯತ್ನ ಮಾಡುತ್ತಾ ನಾನು ಈ ಪ್ರಯತ್ನದಲ್ಲಿ ಸೋತು ಹೋದರೆ ನನ್ನ ಜೀವನ ಸಂಗಾತಿಯ ಮೇಲೆ, ನನ್ನ ಕುಟುಂಬದವರ ಮೇಲೆ ಯಾವ ಕೆಟ್ಟ ಪ್ರಭಾವವೂ ಬೀರಬಾರದು, ಅವರ ಗೌರವಕ್ಕೆ ಧಕ್ಕೆ ಬರಬಾರದು, ನನ್ನ ಜೀವನ ಸಂಗಾತಿ ನನ್ನಿಂದ ಯಾವತ್ತಿಗೂ ದೂರವಾಗಬಾರದು ಎಂಬ ಅವ್ಯಕ್ತ ಭಯವಿರುತ್ತದೆ. ಮೀನರಾಶಿ ಮೋಕ್ಷ ರಾಶಿಯಾಗಿದೆ. ಪ್ರೀತಿ, ಕ್ಷಮೆ, ಕರುಣೆಯ ಪ್ರತೀಕ ರಾಶಿ. ಈ 3 ಗುಣಗಳು ದೇವರಲ್ಲಿಯೂ ಇದೆ. ಬಲವಾದ ಕಾರಣಕ್ಕೆ ನೀವು ಈ ಭೂಮಿ ಮೇಲೆ ಜನಿಸಿರುತ್ತೀರಾ. ಭಯವನ್ನು ಬಿಡಿ. ನಿಮ್ಮ ಜೀವನದಲ್ಲಿ ನಿಮಗೆ ದ್ರೋಹ ಮಾಡಿದಂತಹ ವ್ಯಕ್ತಿಗಳಿಗೆ ನಿಮ್ಮ ಜೊತೆ ಇರಲು ಯೋಗ್ಯತೆ ಇರದ ಕಾರಣ ದೇವರು ನಿಮ್ಮ ಜೀವನದಿಂದ ಆ ವ್ಯಕ್ತಿಗಳನ್ನು ದೂರ ಮಾಡಿರುತ್ತಾನೆ. ಜನರನ್ನು ನಂಬುವ ಬದಲು ಪರಮಾತ್ಮನನ್ನು ನಂಬಿ ಧೈರ್ಯವಾಗಿ ಜೀವನ ಸಾಗಿಸಿ. ಈ ಮೀನರಾಶಿಯವರು ಬೇಗ ಈಸಿಯಾಗಿ ಎಲ್ಲರನ್ನ ನಂಬಿಬಿಡ್ತಾರೆ. ಹಾಗೆಯೇ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ. ಇವರು ಈಸಿಯಾಗಿ ಪ್ರತಿಯೊಬ್ಬರನ್ನು ಇವರೆಲ್ಲರೂ ನಮ್ಮವರೇ, ಎಲ್ಲರೂ ನನ್ನವರೇ ಎಂದು ತುಂಬಾ ಪ್ರೀತಿಯಿಂದ ನಂಬಿಬಿಡ್ತಾರೆ. ಆದರೆ ಈ ರೀತಿಯಾಗಿ ನಂಬುವುದರಿಂದ ಇವರ ಜೀವನದಲ್ಲಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನು ಇವರ ಜೊತೆಯಲ್ಲಿದ್ದವರೇ ಮಾಡ್ತಾರೆ. ಅವರು ಯಾರಾದರೂ ಸರಿ ಅಥವಾ ಇವರಿಗೆ ಯಾರೇ ಸಿಗಲಿ ಅವರು ನಂಬಿಬಿಡ್ತಾರೆ. ಮೀನರಾಶಿಯವರನ್ನು ಯಾರಾದರೂ ಏನಾದರೂ ಚೆನ್ನಾಗಿ ಮಾತಾಡಿಸಿದರೆ ಸಾಕು, ಅವರನ್ನು ವೇಗವಾಗಿ ನಂಬುತ್ತಾರೆ. ಹಾಗೆಯೇ ನಂಬಿಸಿದ ವ್ಯಕ್ತಿ ಇವರಿಗೆ ನಂಬಿಕೆ, ದ್ರೋಹ, ಮೋಸ, ವಂಚನೆ ಈ ಎಲ್ಲವನ್ನೂ ಸಹ ಮಾಡಿ ಹೊರಟು ಹೋಗ್ತಾರೆ. ಮೀನರಾಶಿಯವರು ನಿಮ್ಮ ಸ್ನೇಹಿತರ ಜೊತೆಗೆ ಸುತ್ತಾಡುವುದನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ನಿಮ್ಮ ಕಾಲಿನಲ್ಲಿ ಚಕ್ರ ಏನಾದರೂ ಇದೆಯಾ ಎಂದು ಕೇಳ್ತಾರಲ್ಲ, ಆ ರೀತಿಯಾಗಿ ಸುತ್ತುತ್ತಾರೆ. ಮೀನರಾಶಿಯವರು ಮೊದಲೇ ಓಡಾಟ ಮಾಡೋದು ತುಂಬಾ ಜಾಸ್ತಿ ಇರೋದ್ರಿಂದ ಇವರ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ಮಾತನಾಡಿದರೆ ಸಾಕು, ಯಾರಾದರೂ ಜೊತೆಯಲ್ಲಿ ಫ್ರೆಂಡ್ಸ್ ಆದರೆ ಸಾಕು, ಅವರು ಎಲ್ಲಿಯಾದರೂ ಹೋಗೋಣವೆಂದರೆ ಸಾಕು, ಇವರು ಆಗೋದಿಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ. ಈ ರೀತಿಯಾಗಿ ಈ ಮೀನರಾಶಿಯವರು ಓಡಾಟ ಅನ್ನೋದನ್ನು ಜಾಸ್ತಿ ಮಾಡ್ತಾರೆ. ಅವರ ಕೆಲಸಗಳನ್ನು ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಸುತ್ತಾಡೋದು ಮಾಡ್ತಾರೆ. ಅಷ್ಟು ಹೃದಯವಂತರು. ಮೀನರಾಶಿಯವರು ಇವರು ಕುಟುಂಬದವರಿಗೆ ಅಥವಾ ಯಾರಾದರೂ ಪರಿಚಯ ಆದರೆ ಅವರನ್ನು ನಂಬಿಬಿಡ್ತಾರೆ. ಅವರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ. ಯಾರಾದರೂ ಹಣವನ್ನು ಸಹಾಯ ಕೇಳಿದರೆ ಇವರಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೇ ಮಾಡ್ತಾರೆ. ಈ ರಾಶಿಯವರಿಗೆ ಹಣಕ್ಕಿಂತ ಜನ ಮುಖ್ಯ ಎಂದು ನಂಬುತ್ತಾರೆ.
ಮೀನರಾಶಿಯವರು ಹೆಚ್ಚು ಓಡಾಡ್ತಾರೆ ಎಂದರೆ ಖರ್ಚು ಜಾಸ್ತಿನೇ ಇರುತ್ತದೆ ಅಲ್ವಾ? ಹಾಗಾಗಿ ಈ ಮೀನರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಅನ್ನೋದನ್ನು ಇಟ್ಕೋಬೇಕು. ಈ ಮೀನರಾಶಿಯವರು ಇವರ ಜೀವನದಲ್ಲಿ ಸಾಧನೆ ಮಾಡಲೇಬೇಕೆಂದು ಹೋರಾಟ ಮಾಡೋದೇ ಜಾಸ್ತಿ. ಇವರು ಓಡಾಡ್ತಾರೆ ಅಂದರೆ ಇವರು ಸುಖ ಸುಮ್ಮನೆ ಖಾಲಿ ಪೋಲಿ ಬಿದ್ದು ಓಡಾಡಲ್ಲ. ಇವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎನ್ನುವ ಗುರಿಯನ್ನು ಇಟ್ಕೊಂಡಿರ್ತಾರೆ. ಕಷ್ಟಪಟ್ಟು ದುಡಿಯಬೇಕು ಎನ್ನುವ ಆಲೋಚನೆ ಇಟ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನು ನೋಡಿಕೊಂಡು ಈ ಮೀನರಾಶಿಯವರು ತುಂಬಾ ಓಡಾಡೋದು ಮಾಡ್ತಾರೆ. ಹಾಗಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಬಹುಬೇಗ ಕಾಣ್ತಾರೆ ಎಂದು ಹೇಳ್ಬೋದು. ಒಟ್ಟಿನಲ್ಲಿ ಮೀನರಾಶಿಯವರು ತುಂಬ ಓಡಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ. ದುಡಿದ ಹಣವನ್ನು ಸ್ವಲ್ಪ ಸಹಾಯ ಮಾಡ್ತಾರೆ, ಉಳಿದ ಹಣವನ್ನು ಕುಟುಂಬಕ್ಕಾಗಿ ಮೀಸಲಿಡ್ತಾರೆ. ಎಲ್ಲ ರೀತಿಯ ಆನಂದವನ್ನು ಅನುಭವಿಸುತ್ತಾರೆ. ನಿಜಕ್ಕೂ ನೀವು ಅದೃಷ್ಟವಂತರೆಂದೇ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.